ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸವಿಸೊಗಸು ಕುಕ್ಕಿಂಗ್ ಚಾನೆಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಲಂಚ್ ಬಾಕ್ಸ್ಗಳಿಗೆ ಹಾಗೆ ಮನೆಯಲ್ಲಿ ನಮಗೆ ಏನಾದರೂ ಅನ್ನ ಸಾರು ಬೇಜಾರಾದಾಗ ಈ ಥರ ದಿಢೀರಾಗಿ ನಾವು ಮನೆಯಲ್ಲಿ ಬೇಗನೆ ಮಾಡ್ಕೊಳ್ಬೋದು. ಕರಿಬೇವಿನ ಚಿತ್ರಾನ್ನ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಬನ್ನಿ, ಇವಾಗ ಇಲ್ಲಿ ನಾನು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ನಾನು ಒಂದು ಹಿಡಿಯಷ್ಟು ಅಂದರೆ ಒಂದು ಕಾಲು ಬಟ್ಲದಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಅರ್ಧದಷ್ಟು ರೋಸ್ಟ್ ಆಗಿದೆ ಅಂದಮೇಲೆ ನಂತರ ಇದಕ್ಕೆ ನಾನಿಲ್ಲಿ ಒಂದು 7ರಿಂದ 8 ಕರಿಬೇವು ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೇನು ತೊಂದರೆ ಇಲ್ಲ, ನಾನು ಮಾಡೋ ಪ್ರಮಾಣದಲ್ಲಿ ಇಷ್ಟು ಸಾಕಾಗುತ್ತೆ. ಇದನ್ನು ಕೂಡ ಇದರಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಕರಿಬೇವಿನಲ್ಲಿ, ಅದಿಷ್ಟು ಹೋಗಿ ಪೂರ್ತಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಡ್ರೈ ಆಗಿದೆ. ಇದು ಮುರಿದ್ರೆ ಅದು ಪುಡಿ ಪುಡಿ ಆಗಬೇಕು, ಆ ಥರ ಡ್ರೈ ಆಗಬೇಕು ಪೂರ್ತಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಪೂರ್ತಿ ನೈಸ್ ಪೌಡ್ರ್ ಆಗಬೇಕಿದು, ಆ ಥರ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸ್ ಪೌಡ್ರ್ ಆಗಬೇಕು. ಅದೇ ಬಾಣಲೆಗೆ ಇಲ್ಲಿ ನಾನಿಲ್ಲೇ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಇಲ್ಲಿ 1 ಏಲಕ್ಕಿ ಹಾಗೆ 2 ಲವಂಗ, ಒಂದು 4 ತುಂಡಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲೇ ಇಲ್ಲಿ ನಾನು ಜೀರಿಗೆ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನಂತರ ಇಲ್ಲಿ ಒಂದು 8ರಿಂದ 10 ಚಟಪಟ ಅಂತ ಸಿಡಿಯೋಷ್ಟರಲ್ಲಿ ಒಂದು 8ರಿಂದ 10 ಗೋಡಂಬಿಯನ್ನು ಇಲ್ಲಿ ನಾನು ಈ ಥರ ಹೋಳುಗಳನ್ನು ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟರು ತೊಂದರೆ ಇಲ್ಲ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಗೋಡಂಬಿ ಎಲ್ಲ. ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು 4ರಿಂದ 5 ಹಸಿಮೆಣಸಿನ್ಕಾಯನ್ನು ಉದ್ದುದ್ದ ಹೆಚ್ಚೆ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಇವಾಗ 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಮೀಡಿಯಮ್ದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದು ನಾನು ಈರುಳ್ಳಿ ಆದ ನಂತರ ಇಲ್ಲಿ ಹಸಿ ಬಟಾಣಿಯನ್ನು ಯೂಸ್ ಮಾಡ್ಕೊಳ್ತೀನಿ. ಇವಾಗ ಹಸಿ ಬಟಾಣಿ ಇಲ್ಲಾಂದರೆ ನಿಮಗೆ ಏನು ಬೇಕೋ ಆ ತರಕಾರಿನ ಹಾಕ್ಕೊಬೋದು. ಕ್ಯಾಪ್ಸಿಕಮ್ ಅಥವಾ ಆಲೂಗಡ್ಡೆ, ನಿಮ್ಗೆ ಯಾವುದಾದ್ರೂ ತರಕಾರಿ ಬೇಕಂದರೆ ಆ ತರಕಾರಿನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 1/4 ಕಪ್ಪಷ್ಟು ಹಸಿ ಬಟಾಣಿ ಫ್ರೆಶ್ ಆಗಿತ್ತು ಹಸಿ ಬಟಾಣಿನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಚೆನ್ನಾಗಿರುತ್ತೆ ಟೇಸ್ಟಿ ಅಂತ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟಾಣಿನ. ಇದು ಸ್ವಲ್ಪ ಬೇಗನೆ ಫ್ರೈ ಆಗಬೇಕು ಅಂದಾಗ ನಮಗೆ ಇಲ್ಲಿ ನಾನು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಹಾಕ್ಕೊಳ್ಳೋದ್ರಿಂದ ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅನ್ನೋದ್ರಿಂದ ಸ್ವಲ್ಪ ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಅನ್ನನ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಅನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿಯಾಗಿತ್ತು, ಬಿಸಿ ಇದ್ದಾಗ ಕಲಿಸ್ಬಿಟ್ರೆ ಮೆತ್ತಗೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ ಅನ್ನ. ಅದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಈ ಥರ ಸಪ್ರೇಟಾಗಿ ಮೊದಲು ಆರಕ್ಕೆ ಇಟ್ಕೊಳ್ಳಿ. ಬೇಗ ಆರ್ಕೊಂಡಿಲ್ಲ ಅಂತಂದಾಗ ಅದನ್ನು ಸ್ವಲ್ಪ ಕೈಯಾಡಿಸ್ಬೇಕು, ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅಂದಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸವರೋದ್ರಿಂದ ಅನ್ನ ಅಂಟ್ಕೊಳೋದಿಲ್ಲ, ಮುದ್ದೆ ಮುದ್ದೆ ಥರ ಆಗೋದಿಲ್ಲ. ಈ ಟಿಪ್ಸನ್ನ ಯೂಸ್ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅನ್ನ ನಿಮಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಕುಕ್ಕರಲ್ಲಿಟ್ಟಾಗ, ನಮಗೆ ರೈಸ್ ಪಾತ್ರೆಗೆಲ್ಲ ಮುದ್ದೆ ಆಗುತ್ತೆ ಅಂದಾಗ ನೀವು ಈ ಥರ ಸಪ್ರೇಟ್ ಅನ್ನ ಮಾಡ್ಕೊಂಡಾಗ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1/4 ಸ್ಪೂನಷ್ಟು, ಆವಾಗ ಅನ್ನ ಮುದ್ದೆ ಆಗೋ ಚಾನ್ಸ್ ಇರಲ್ಲ. ಇಲ್ಲಿವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ. ಇದರಲ್ಲಿ 1 ಕಡ್ಡಿಯಷ್ಟು ಕರಿಬೇವನ್ನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಫ್ರೈ ಮಾಡೋದು ಬೇಡ, ಸ್ವಲ್ಪ ಹಸಿ ಥರನೂ ಇರಲಿ ಅಂತ ಹಾಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಅನ್ನ ಆರಿದೆ. ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಅನ್ನ ಸ್ವಲ್ಪ ಕಲಸಿ ಚಿತ್ರಾನ್ನ ಆಗಲಿ ಯಾವುದೇ ರೈಸ್ ಪಾತ್ರೆಗಳನ್ನ ಈ ಥರ ಮೇಲೆ ಕಲಿಸ್ಕೊಳ್ಳೋದ್ರಿಂದ ಇದನ್ನು
ಮುಂಚೆನೇ ನಾವು ಕಲಸಿಟ್ಕೊಂಡ್ರೆ ಅದು ಎಲ್ಲ ಹೀರ್ಕೊಳುತ್ತಲ್ಲ ಈ ಥರ ಪುಡಿಗಳೆಲ್ಲ, ಆವಾಗ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಕರಿಬೇವಿನ ಪುಡಿ ಎಲ್ಲ ನಾನು ಶೇಂಗಾ ಹಾಗೆ ಕರಿಬೇವು ಪುಡಿ ಮಾಡಿಟ್ಕೊಂಡಿಲ್ಲ, ಆ ಪುಡಿಯನ್ನು ಇವಾಗ ಮೇಲೆ ಅನ್ನದ ಮೇಲೆ ಈ ಥರ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು 1/4 ಸ್ಪೂನಷ್ಟು ಅಷ್ಟೇ ಗರಂ ಮಸಾಲ ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಪುಡಿಗಳನ್ನು ಮೇಲೆ ಹಾಕೊಳೋದ್ರಿಂದ ಅದ್ರ ಟೇಸ್ಟು ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಈ ಥರ ಮೇಲ್ಗಡೆ ಹಾಕ್ಕೊಂಡು ಒಂದ್ಸರಿ ಯೂಸ್ ಮಾಡಿ ನೋಡಿ. ಇವಾಗ ನಾನು ಇಲ್ಲಿ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಚಿತ್ರಾನ್ನ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಟೇಸ್ಟಿಯಾಗಿ ರೆಡಿಯಾಗಿದೆ. ನೀವು ಕೂಡ ಈ ಥರ ಲಂಚ್ ಬಾಕ್ಸ್ಗಳಿಗೆ ಮಾರ್ನಿಂಗು ಬೇಗನೆ ರೆಡಿ ಆಗುವಂತಹದ್ದು ಇದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಇನ್ನೊಂದು ನೆಕ್ಸ್ಟ್ ವಿಡಿಯೋಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.